ಸ್ನೇಹ ನ್ಯೂಸ್ಗೆ ಸ್ವಾಗತ. ಪ್ರಮುಖ ಸುದ್ದಿ. ಶಿಡ್ಲಘಟ್ಟದ ಪರಿವೀಕ್ಷಣಾ ಮಂದಿರದ ಆವರಣದಲ್ಲಿ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ಪಂಪ್ ಮತ್ತು ಮೋಟಾರ್ ವಿತರಣೆ ಮಾಡಲಾಯಿತು. ಶಾಸಕ ವಿ. ಮುನಿಯಪ್ಪನವರು ಮಾತನಾಡಿ, ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ಸಮುದಾಯ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ದೃಷ್ಟಿಯಿಂದ ಗಂಗಾ ಕಲ್ಯಾಣ ಯೋಜನೆಯನ್ನು ಜಾರಿಗೊಳಿಸಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಪ್ರತಿ ವರ್ಷ ಫಲಾನುಭವಿಗಳಿಗೆ ಉಚಿತ ಪಂಪು ಮತ್ತು ಮೋಟಾರ್ ಕೇಬಲ್ ನೀಡಲಾಗಿದೆ. ಬಾರಿ ತಾಲೂಕಿನ ಅರ್ಹ ಫಲಾನುಭವಿಗಳಿಗೆ ನೀಡಲಾಯಿತು. ನಂತರ ಅವರು ಮಾತನಾಡಿ, ಪಂಪ್ ಮೋಟಾರ್ ಸದುಪಯೋಗ ಪಡೆದುಕೊಳ್ಳಬೇಕು. ಯಾರಾದರೂ ಮಾರುಕಟ್ಟೆಯಲ್ಲಿ ಪಂಪು ಮೋಟಾರುಗಳನ್ನು ಮಾರಿಕೊಂಡರೆ ಅವರಿಗೆ ಜೈಲು ಶಿಕ್ಷೆ ಖಂಡಿತ. ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಶಾಸಕ ವಿ. ಮುನಿಯಪ್ಪ ತಿಳಿಸಿದರು. ಇನ್ನು ಕೆಲವೇ ತಿಂಗಳುಗಳಲ್ಲಿ ತಮ್ಮ ತಾಲೂಕಿನ ಕೆರೆಗಳಲ್ಲಿ ನೀರು ಹರಿದು ಬರಲಿದೆ. ಆದ್ದರಿಂದ ಅಂತರ್ಜಲ ವೃದ್ಧಿಯಾಗುತ್ತದೆ. ಕೊಳವೆ ಬಾವಿಗಳಲ್ಲಿ ನೀರು ತುಂಬಿದ್ದು ರೈತರಿಗೆ ವರದಾನವಾಗಲಿದೆ ಎಂದು ತಿಳಿಸಿದರು. ನಮ್ಮ ಗಮನಕ್ಕೆಲ್ಲ ಬಂದಾಗ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮೀಟಿಂಗ್ ಮಾಡಿ ಅವರು ಎಲ್ಲ ಮಂತ್ರಿಗಳ ಅನುಮತಿಯನ್ನು ಪಡ್ಕೊಂಡು ನಾವು ಇಲ್ಲಿ ಕೊಡೋದಕ್ಕೆ ಏರ್ಪಾಡು ಮಾಡಿದ್ದೀವಿ. ದಯವಿಟ್ಟು ಇದನ್ನು ತಗೊಂಡೋಗಿ ಯಾರು ಅಂಗಡಿಗೆ ಮಾರಿದರೆ ಅವ್ರು ಖಂಡಿತ ಜೈಲಿಗೆ ಹಾಕ್ತಾರೆ. ನಮಗೆ ಕರೆಕ್ಟಾಗಿ ಮಾಹಿತಿ ಸಿಕ್ಕಿದೆ. ಇಲ್ಲದಿದ್ರೆ ಯಾರು ತಗೊಂಡೋಗಿ ಬಾರ್ದಾಗ ಹಾಕ್ತಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀವಿ. ಇನ್ನೊಂದು ಸಾರಿ ಬಂದಾಗ ನಿಮಗೆ ಅದನ್ನು ಜ್ಞಾಪಕ ಇಟ್ಕೊಂಡು ಎಲ್ಲರೂ ದಯವಿಟ್ಟು ಅದಕ್ಕೆ ಅವಕಾಶ ಕೂಡ ಬಂದರೆ ಎಲ್ಲ ಕಷ್ಟ ನಮಗೆ ಕೊಡಬೇಡಿ. ನೀವು ನಿಮ್ಗೆ ಏನು ಕೊಟ್ಟಿದ್ದಾರೆ ಆ ಕಷ್ಟನ ಸುಖ ಮಾಡ್ಕೊಳ್ಬೇಕು. ಇವಾಗ ನೀರು ಇನ್ನೂ ಎಲ್ಲ ಕೆರೆಗಳು ತುಂಬ್ತವೆ. ಇನ್ನೊಂದು 6 ತಿಂಗಳಲ್ಲಿ, ಇನ್ನೊಂದು 3 ತಿಂಗಳಿಂದ 6 ತಿಂಗಳು ಆ ಕೆರೆಗಳು ತುಂಬಿಬಿಟ್ರೆ ಎಲ್ಲ ಕಡೆ ಬೋರ್ವೆಲ್ಗಳಲ್ಲಿ ನೀರು ಕಾಂಡವಾಡ್ತದೆ. ಅದಕ್ಕೆ ಎಚ್ಚಿನ ವ್ಯಾಲಿ ಆಗ್ಬೋದು, ಎತ್ತಿನ ಹೊಳೆ ಆಗ್ಬೋದು, ನಮಗೆ ಕೊಳಚೆ ನೀರು ಆಗ್ಬೋದು. 3 ಸೋರ್ಸ್ಗಳಿದೆ, 3 ಸಂಪರ್ಕಗಳಿದೆ. ಆ 3 ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಬರ್ತಾಯಿದೆ. ಆ ನೀರು 3 ಕಡೆಯಿಂದ ಬರ್ತಕ್ಕಂಥ ನೀರು ಚಿಕ್ಕಬಳ್ಳಾಪುರಕ್ಕೆ ಬಂದು ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೂ ನೀರು ಬರ್ತದೆ. ಯಾವುದೇ ಸಂಶಯ ಬೇಡ.